PM ಅವರು ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡೋದು ಚಿನ್ನ ಇದ್ರ ಬಗ್ಗೆ ಎಲ್ಲ ನೀವು ಸ್ಟೇಟ್ಮೆಂಟ್ ಕೊಡ್ತೀರಿ ಸರ್, ಅದು ಎಷ್ಟು ಮಟ್ಟಿಗೆ ಈಗ ಸರಿ ಹೊಂದುತ್ತೆ? ನೋಡ್ರಿ, ನಾನು 2-3 ಹೇಳಿಕೆಗಳನ್ನು ನಾನು ನೋಡ್ತಾ ಇದ್ದೆ. ವಿಧಾನ ಪರಿಷತ್ತಿನ ನಾಯಕರಾದಂಥ ಹರಿಪ್ರಸಾದ್ ಅವರ ಹೇಳಿಕೆಯನ್ನು ಕೂಡ ನಾನು ನೋಡ್ತಾ ಇದ್ದೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯರ ಹೇಳಿಕೆಯನ್ನು ಕೂಡ ನಾನು ನೋಡ್ತಾ ಇದ್ದೆ. ಬಹುಶಃ ಈ ರಾಜ್ಯದ ಜನರು ಅದಕ್ಕೋಸ್ಕರವಾಗಿ ಅವರು ಮರೀತಾ ಇದ್ದಾರೆ. 2013ರಲ್ಲಿ ನಿಮ್ಮ ಸರ್ಕಾರ ಇತ್ತಲ್ಲ, ದೇಶದಲ್ಲಿ UPA ಸರ್ಕಾರ, ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ಇದ್ರಲ್ಲ, ಇದ್ದಂತ ಟೈಮಲ್ಲಿ ನಿಮ್ಮ ಹಣಕಾಸಿನ ಮಂತ್ರಿಗಳಂತ ಚಿದಂಬರಂ ಅವರು, ಅವತ್ತಿನ ಪ್ರಧಾನಮಂತ್ರಿಗಳಂತ ಮನಮೋಹನ್ ಸಿಂಗ್ ಅವರು ಅವ್ರ ಹೇಳಿಕೆಗಳನ್ನು ನೋಡ್ರಲ್ಲ. ಯಾಕೆ ಮರೀತೀರಿ? ನಿಮ್ಗೇನ ಅರಿವಾಗ್ತಾ ಇದೆ ನಿಮ್ಗೇನ? ದೇಶದಲ್ಲಿ ಯುದ್ಧದ ಪರಿಸ್ಥಿತಿ ಇದೆ. ಯುದ್ಧದ ಪರಿಸ್ಥಿತಿಯಲ್ಲಿ ಟೈಮಲ್ಲಿ ಯಾವ ರೀತಿಯಲ್ಲಿ ನಮ್ಮಲ್ಲಿ ಇದ್ದಂತ ಡೀಸೆಲ್, ಪೆಟ್ರೋಲು, ನಮ್ಮಲ್ಲಿ ದಿನನಿತ್ಯ ಬಳಸುವಂತ ವಸ್ತುಗಳನ್ನು ಯಾವ ರೀತಿಯಲ್ಲಿ ಏನು ಎಕ್ಸ್ಪೋರ್ಟ್ ಮಾಡ್ಕೊಂತೀವೋ ಅದ್ರ ಏನು ಮಾಡ್ಕೊಳ್ಳಂತ ವಿಚಾರಗಳಲ್ಲಿ ಮಿತಿರ್ಲಿ ಅಂತ ಹೇಳಂತ ಮಾತನ್ನು ಹೇಳಿದಾರಾಗ್ಲಿ. ಅವತ್ತು ನಿಮ್ಮ ಪ್ರಧಾನಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿಲ್ಲ. 2013ರಲ್ಲಿ ಏನಿತ್ತು? ಅವತ್ತಿನ ಹಣಕಾಸಿನ ಮಂತ್ರಿಗಳಂತ ಚಿದಂಬರಂ ಏನು ಹೇಳಿಕೆಯನ್ನು ಕೊಟ್ಟರು ನೋಡ್ರಲ್ಲ. ಅದಕ್ಕೋಸ್ಕರವಾಗಿ ನಿಮ್ಮನ್ನ ನೀವು ಮರೀತಾ ಇದ್ರಿ ಜನರನ್ನ. ನಿಮ್ಮ ಹೇಳಿಕೆಗಳನ್ನು ನಿಮ್ಮ ಸರ್ಕಾರದಲ್ಲಿ ಇದ್ದಂತ ಟೈಮಲ್ಲಿ ಅವು ಎಲ್ಲ ಹೇಳಿದಂತ ವಿಚಾರಗಳನ್ನು ಮರೀತಾ ಇದ್ರಿ. ಅದಕ್ಕೋಸ್ಕರ ದೇಶದ ಜನರು ನಿಮ್ಮನ್ನು ಕೂಡ ಕಾಂಗ್ರೆಸ್ ಪಾರ್ಟಿಯನ್ನು ಮರೀತಾ ಇದ್ದಾರೆ. ಸರ್, ಈಗ PM ಅವರ ಹೇಳಿಕೆ ಎಷ್ಟು ಪ್ರಸ್ತುತಿ ಅಂದ್ರೆ ಈಗ ಅವ್ರು ಹೇಳಿದ್ದಾರೆ ಅಂತ ತಕ್ಷಣಕ್ಕೆ ಎಲ್ಲವೂ ಕಡಿಮೆ ಆಗುತ್ತಾ? ಈಗ ಸಾರ್ವಜನಿಕ ಸಾರಿಗೆ ನೋಡ್ರಿ, ಹೇಳಿದ್ದಾರೆ, ಅಲ್ರಿ ಅವರು ನೋಡ್ರಿ, ಕಾಂಗ್ರೆಸ್ ಅವರಿಗೆ ಸ್ವಲ್ಪ ಬುದ್ಧಿ ಕಡಿಮೆ. ಕಾಂಗ್ರೆಸ್ ಬಿಜೆಪಿ ಅಲ್ಲ, ನಾನೇನ್ ಹೇಳ್ತಾ ಇದ್ರಿ ನೋಡ್ರಿ, ಅಲ್ಲ ನಿನ್ನೆ ಶಿವಕುಮಾರ್ ಅವ್ರು ಏನ್ ಹೇಳಿಕೆಯನ್ನು ಕೊಡ್ತಿದ್ರು. ಅವ್ರು ಹೇಳಿದಂತ ಟೈಮಲ್ಲಿ ಗಂಟೆ ಹೊಡೆದಿವಿ. ಕೋವಿಡ್ ಬಂದಂತ ಟೈಮಲ್ಲಿ, ಕೊರೋನಾ ಬಂದಂತ ಟೈಮಲ್ಲಿ ಅವ್ರು ಹೇಳಿದಂತ ಟೈಮಲ್ಲಿ ದೀಪ ಹಚ್ಚಂದ್ರೆ ದೀಪ ಹಚ್ಚಿವಿ, ಇನ್ನೊಂದು ಮಾಡಂದ್ರೆ ಇನ್ನೊಂದು ಮಾಡಿದ್ವಿ. ಆ ಕೊರೋನಾ ಏನನ್ನು ಕಡಿಮೆ ಆಯ್ತಾ ಅಂತೇಳಿ ಅವ್ರು ಕೇಳ್ತಾ ಇದ್ರು. ಅಂದ್ರೆ ಜನರಲ್ಲಿ ಯಾವತ್ತು ಜಾಗೃತಿ ಅನ್ನೋದು ಬರುತ್ತೆ. ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಒಂದು ಒಳ್ಳೆ ವಾತಾವರಣ ಅಂದ್ರೆ ವಿಶ್ವದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕೇವಲ ಭಾರತ ದೇಶದ ಪ್ರಧಾನಮಂತ್ರಿಗಳು, ಇಡೀ ವಿಶ್ವದಲ್ಲಿ ಎಲ್ಲರೂ ಕೂಡ ಭಾರತ ಅಂದ ತಕ್ಷಣ ಗೌರವ ಸಿಗ್ತಾ ಇದೆ. ನಮ್ಮ ದೇಶಕ್ಕೆ ಎಷ್ಟೋ ವರ್ಷಗಳ ನಂತರ ಇಂಡಿಪೆಂಡೆನ್ಸ್ ಬಂದ ನಂತರ ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳು ದೇಶ ಅನ್ನಂತ ಗೌರವ ಬಂದಂತ ಟೈಮಲ್ಲಿ ಅಲ್ಲಿದ್ದಂಥ ಇರಾಕ್ ಅನ್ನಂಥದ್ದೇ ಇರಾನು ಮತ್ತು ಅಮೇರಿಕ ಜೊತೆಲಿ ಇಸ್ರೇಲ್ ಅನ್ನಂಥ ಕಂಟ್ರಿಗಳು ಯುದ್ಧಗಳು ಆಗ್ತಾ ಇದ್ರು ಕೂಡ ನಮಗೆ ಅಷ್ಟೋ ನಮ್ಮ ಬಗ್ಗೆ ಗೌರವ ಇರೋ ಕಾರಣ ಅವರು ನಮಗೆ ಅಷ್ಟೋ ಯಾವ ರೀತಿಯಲ್ಲಿ ತೊಂದರೆ ಆಗ್ಲಾರ್ದಂತೆ ಡೀಸೆಲು, ಪೆಟ್ರೋಲು, ಗ್ಯಾಸು ಬೇರೆ ಎಲ್ಲ ಕೂಡ ಆಗ್ತಾ ಇದಾವ. ಇವತ್ತು ನಾವು ಪ್ರಧಾನಮಂತ್ರಿಗಳು ಹೇಳಿದ್ದೇನು, ಯಾವ ಇಂಪೋರ್ಟ್ ನಾವು ಎಕ್ಸ್ಪೋರ್ಟ್ನಿಂದ ನಾವು ಏನು ತರಿಸ್ಕೊತಾ ಇದ್ರು ಅದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋ ಕಾರಣದಿಂದ ಹೇಳಿದಾರಾಗ್ಲಿ. ಅಂದ್ರೆ ಯಾವುದು ನಮ್ದು ಮೇಕ್ ಇನ್ ಇಂಡಿಯಾ ವಿಚಾರದಲ್ಲಿ ನಮ್ಗೆ ಯಾವ್ಯಾವ ಇವತ್ತು ದೇಶದಲ್ಲಿ ಆಗ್ತಾ ಇದನೋ ಅದನ್ನೇ ಜಾಸ್ತಿ ಬಳಕೆ ಮಾಡಿ ಅಂತ ಹೇಳಿದಾರಾಗ್ಲಿ. ಬೇರೆ ಉದ್ದೇಶ ಏನಲ್ಲ. ಜನರಿಗೆ ಪ್ರಧಾನಮಂತ್ರಿ ಹೇಳೋದ್ರಿಂದ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸಂತ ಕೆಲಸ ಆಗುತ್ತೆ. ಏನೋ ಇವತ್ತು GDP ಏನಿದೆ ಇವತ್ತು ನಮ್ಮ ದೇಶದಲ್ಲಿ, ಇವತ್ತು ಕಾಂಗ್ರೆಸ್ ನಾಯಕರಿಗೆ ಕೇಳ್ತೀನಿ, ನಿಮ್ಮ ಸರ್ಕಾರ ಇದ್ದಂಥ ಟೈಮಲ್ಲಿ GDP ಏನಿತ್ತು? ಇವತ್ತು ನಮ್ಮ ಆರ್ಥಿಕ ಸ್ಥಿತಿ ಎಷ್ಟು ಚೆನ್ನಾಗಿದೆ ಅಂದರೆ ವಿಶ್ವದಲ್ಲಿ ನಂಬರ್ 3ನೇ ಸ್ಥಾನಕ್ಕಿದ್ದೀವಿ. ಆದರೆ ಪ್ರಧಾನಮಂತ್ರಿಗಳು, ಈ ದೇಶದಲ್ಲಿದ್ದಂಥ ಪ್ರಧಾನಮಂತ್ರಿಗಳು ಈ ವಿಶ್ವದಲ್ಲಿದ್ದಂಥ ವ್ಯವಸ್ಥೆ ಬಗ್ಗೆ ನೋಡಿದಂಥ ಟೈಮಲ್ಲಿ ದೇಶದಲ್ಲಿ ಈ ರೀತಿ ಬಳಕೆ ಮಾಡೋದ್ರಿಂದ ನಮಗೆ ಫ್ಯೂಚರ್ದಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ಲಾರ್ದಂತ ನೋಡ್ಕೋಬೇಕನ್ನೋ ಜವಾಬ್ದಾರಿಯಿಂದ ಹೇಳಿದಾರಾಗ್ಲಿ. ಆ ಬೇಜವಾಬ್ದಾರದಿಂದ ನೀವು ಹೇಳಕ್ ಹೋಗ್ಲಿಲ್ಲ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ, GDP ಚೆನ್ನಾಗಿದೆ. ದೇಶದಲ್ಲಿ ಇವತ್ತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಡಾಲರಿನ ಮೌಲ್ಯ ಏನು ಜಾಸ್ತಿ ಆಗ್ತಾ ಇದೆನೋ ಅದನ್ನ ನೋಡ್ಕೊಂಡು ಇತಿಮಿತಿಯಲ್ಲಿ ಖರ್ಚು ಮಾಡ್ರಿ ಅನ್ನಂತ ವಿಷಯವನ್ನು ಹೇಳಿದಾರಾಗ್ಲಿ. ಬೇರೆ ಉದ್ದೇಶ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.